ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಲೇಟೆಡ್ ಇರುವ ಒಂದೊಂದು ಸ್ಥಳದಲ್ಲೂ ಕೂಡ ಮಹಜರು ಪ್ರಕ್ರಿಯೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಸ್ಟೋನಿ ಬ್ರೂಕ್ ಆರ್ ನಗರದಲ್ಲಿ ಇರತಕ್ಕಂತಹ ರೆಸ್ಟೋ ಪಬ್, ಇಲ್ಲಿ ಸ್ಥಳ ಮಹಜರಿಗೆ ಆರೋಪಿಯನ್ನ ಕರ್ಕೊಂಡು ಬರುವ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಸ್ಟೋನಿ ಬ್ರೂಕಿಗೆ ಪೊಲೀಸರು ಬಂದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ದರ್ಶನ್ ಅಂಡ್ ಟೀಮ್ ಸ್ಥಳ ಮಹಜರಿಗೆ ಸ್ಟೋನಿ ಬ್ರೂಕ್ಸ್ ಪಬ್ಗೆ ಆಗಮಿಸುವ ಹಿನ್ನೆಲೆಯಲ್ಲಿ ಪೊಲೀಸರು ಆಲ್ರೆಡಿ ಸ್ಥಳಕ್ಕೆ ಬಂದಿದ್ದಾರೆ. ಇದರ ಮಾಲೀಕ ವಿನಯನ್ನ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ರಾಜರಾಜೇಶ್ವರಿ ನಗರದಲ್ಲಿದೆ ಸ್ಟೋನಿ ಬ್ರೂಕ್ಸ್ ಪಬ್. ಇಲ್ಲೇ ಆ ಕೃತ್ಯ ನಡೆಯುವ ಹಿಂದಿನ ರಾತ್ರಿ ದರ್ಶನ್ ಅಂಡ್ ಗ್ಯಾಂಗ್ ಸೇರಿದ್ರು. ಇಲ್ಲೇನೆ ಈ ರೇಣುಕಾಸ್ವಾಮಿಯ ಕಿಡ್ನ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾತುಕತೆ ಆಗಿರಬಹುದು ಅನ್ನೋ ಸಂದೇಹ ಇದೆ. ಚಿಕ್ಕಣ್ಣ ಅವರು ಕೂಡ ಇನ್ಫ್ಯಾಕ್ಟ್ ಇದೇ ಪಬ್ನಲ್ಲಿ ದರ್ಶನ್ ಅವರಿಗೆ ಸಿಕ್ಕಿದ್ರು ಅನ್ನೋ ಮಾಹಿತಿ ಇದೆ. ಅಫಿಷಿಯಲಿ ಅದರ ಕನ್ಫರ್ಮೇಷನ್ ಸಿಗಬೇಕಾಗಿದೆ. ಸದ್ಯಕ್ಕೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸ್ಟೋನಿ ಬ್ರೂಕ್ಸ್ಗೆ ಸ್ಥಳ ಮಹಜರಿಗೆ ಆರೋಪಿಗಳನ್ನ ಕರ್ಕೊಂಡು ಬರುವ ಹಿನ್ನೆಲೆಯಲ್ಲಿ ವಿನಯ್ ಮತ್ತೊಂದು ಬದಿಯ ದೃಶ್ಯದಲ್ಲಿ ಏನು ಗಮನಿಸ್ತಿದ್ದೀರಿ, ಆ ಕಾರ್ನಲ್ಲಿ ಎತ್ತಾಕೊಂಡು ಬಂದಿದ್ದು, ಹಾಗೆ ಆ ಶೆಡ್ಗೆ ಸ್ಥಳ ಮಹಜರಿಗೆ ಕರ್ಕೊಂಡು ಹೋದ ಸಂದರ್ಭದಲ್ಲಿ ಕುಂಟುತ್ತಾ ಇದ್ನಲ್ಲ ವ್ಯಕ್ತಿ, ಇದೇ ವ್ಯಕ್ತಿ ಅದು ವಿನಯ್, ಈ ಸ್ಟೋನಿ ಬ್ರೂಕ್ಸ್ನ ಮಾಲೀಕ. ಈತನನ್ನು ಕರ್ಕೊಂಡು ಬಂದಿದ್ದಾರಂತೆ ಪೊಲೀಸರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದೀಪ್ತಿ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ದೀಪ್ತಿ, ಏನೇನು ನಡೀತಿದೆ ಸದ್ಯಕ್ಕೆ? ಹಾಗೆ ಈ ಪ್ಲೇಸ್ ಸ್ಟೋನಿ ಬ್ರೂಕ್ಸ್ ಪಬ್ ಏನಿದೆ, ಈ ಜಾಗಕ್ಕೂ ಕೃತ್ಯ ನಡೆದದಕ್ಕೂ ಯಾವ ರೀತಿ ಲಿಂಕ್ ಇದೆ ಅನ್ನೋ ಮಾಹಿತಿ ಇದೆ? ಸ್ಮಿತಾ ರಂಗನಾಥ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಟನ್ನ ಆರೋಪಿಯಾಗಿರುವಂತಹ ವಿನಯ್ ಒಡೆತನದ ರೆಸ್ಟೋ ಬಾರ್ ಇದು ಆರ್ ನಗರದಲ್ಲಿರುವಂತಹ ಸ್ಟೋನಿ ಬ್ರೂಕ್ ಅಂತ ಹೇಳಿ. ಅಂದ್ರೆ ಕೊಲೆಗೂ ಮುಂಚೆ ಇಲ್ಲಿ ಪ್ಲಾನಿಂಗ್ ನಡೆದಿತ್ತು ಅನ್ನೋದು ಒಂದು ಮಾಹಿತಿ ಸಿಗ್ತಾ ಇದೆ. ದರ್ಶನ್ ವಿನಯ್ ತುಂಬಾ ಕ್ಲೋಸ್ ಆಗಿದ್ರು. ವಿನಯ್ ಕಳೆದ 6 ವರ್ಷಗಳಿಂದನೂ ಕೂಡ ದರ್ಶನ್ ಜೊತೆಯಲ್ಲಿ ತುಂಬಾನೇ ಕ್ಲೋಸ್ ಆಗಿದ್ರು ಅನ್ನೋ ಒಂದು ಮಾಹಿತಿ ಇತ್ತು. ಸೊ ಮರ್ಡರ್ ಪ್ಲಾನಿಂಗ್ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸ್ಟೋರಿ ಪ್ಲಾನಿಂಗ್ ಇದೇ ಒಂದು ಪಬ್ಬಲ್ ಆಗಿರುವಂತಹ ಸಾಧ್ಯತೆ ಇದೆ ಅನ್ನೋದು ಕೂಡ ಕೇಳಲಾಗ್ತಾ ಇದೆ. ಸದ್ಯ ವಿನಯ್ನ ಕರ್ಕೊಂಡು ಬಂದು ಇಲ್ಲಿ ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿಯಾಗಿ ಎಲ್ಲಿ ಕೂತ್ಕೊಂಡು ಎಷ್ಟು ಹೊತ್ತು ಯಾವ ರೀತಿಯಾಗಿ ಪ್ಲಾನಿಂಗ್ ಎಲ್ಲ ನಡೀತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಪೊಲೀಸರು ವಿನಯ್ನ ಕರ್ಕೊಂಡು ಬಂದಿದ್ದಾರೆ. ಅಂದ್ರೆ ವಿನಯ್ನ ಬ್ಯಾಕ್ ಗ್ರೌಂಡ್ ನೋಡೋಂಗಿದ್ರೆ ಆತ ಒಬ್ಬ ರೆಸ್ಟೋರೆಂಟ್ ಮಾಲೀಕ ಆಗಿದ್ದ, ರೆಸ್ಟೋ ಬಾರ್ ನಡೆಸ್ತಾ ಇದ್ದ. ಆರ್ ನಗರದಲ್ಲೇ ಇದ್ಕೊಂಡು ಬೇರೆ ಒಬ್ಬ ಸಿನಿಮಾ ನಟನಿಂದ ದರ್ಶನ್ ಪರಿಚಯ ಆಗುತ್ತೆ. ದರ್ಶನ್ ಜೊತೆ ತುಂಬಾ ಕ್ಲೋಸ್ ಆಗಿ ಮೂವ್ ಆಗಕ್ಕೆ ಶುರು ಮಾಡ್ತಾರೆ. ಯಾವಾಗ ಒಂದು ರೆಡ್ ಜೀಪ್ ಅನ್ನ ತಗೊಳ್ತಾರೆ ಅವರು, ಆಗ ದರ್ಶನ್ ಜೊತೆ ವಿನಯ್ಗೆ ಕ್ಲೋಸ್ ಫ್ರೆಂಡ್ಶಿಪ್ ಆಗುತ್ತೆ. ದರ್ಶನ್ಗೆ ಯಾವಾಗೆಲ್ಲ ಶೂಟಿಂಗ್ ಇರ್ಲಿಲ್ವೋ ಆಗ ವಿನಯ್ ಜೊತೆ ಓಡಾಡ್ತಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಸದ್ಯಕ್ಕೆ ಟೇಪ್ ಅನ್ನ ಹಾಕೋ ಮೂಲಕ ಒಳಗಡೆ ಪೊಲೀಸರು ವಿನಯ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ. ಕಳೆದ ಅರ್ಧ ಗಂಟೆಯಿಂದ ಕೂಡ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ. ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಅಂತಹ ಸ್ಥಳ ಆಗುತ್ತೆ. ಯಾಕಂದ್ರೆ ಪಾರ್ಟಿ ಮಾಡಿ ಇಲ್ಲಿ ಪ್ಲಾನಿಂಗ್ ಆಗಿದೆ ಅನ್ನೋ ಒಂದು ವಿಚಾರ ಕೇಳಿ ಬರ್ತಾ ಇದೆ. ಹೀಗಾಗಿ ಯಾವ ದಿನ ಯಾವ ಹೊತ್ತಿನಲ್ಲಿ ಮಾಡಿದ್ರು, ಮಧ್ಯದಲ್ಲಿ ಏನಾದ್ರು ಬ್ರೇಕ್ ತಗೊಂಡ್ರ? ಅಂದ್ರೆ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ದರ್ಶನ್ ಇಲ್ಲಿಗೆ ಬರ್ತಾರೆ, 1-2 ಗಂಟೆ ಕೂತ್ಕೊಂತಾನೆ, ನಂತರ ಇಲ್ಲಿಂದ ಮತ್ತೆ 1 ಗಂಟೆಗಳ ಕಾಲ ಹೊರಗೆ ಹೋಗುವಂಥದ್ದು, ಮತ್ತೆ ಬರುವಂಥದ್ದು, ಈ ರೀತಿಯ ವಿಚಾರಗಳು ಕೇಳಿ ಬರ್ತಾ ಇದೆ. ಸೊ ಆ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಈಗ ಪೊಲೀಸರು ಮುಂದಾಗಿರುವಂತದ್ದು. ಸ್ಮಿತಾ ರಂಗನಾಥ್. ರೈಟ್, ಧನ್ಯವಾದ ದೀಪ್ತಿ ಮಾಹಿತಿಗಾಗಿ.